ಈಗ ಫಾರ್ ಎಕ್ಸಾಂಪಲ್ ಗ್ಯಾರಂಟಿ, ಹೋದ ವರ್ಷ ಇಷ್ಟೊತ್ತಿಗೆ ಗ್ಯಾರಂಟಿ ಬಗ್ಗೆ ಎಲ್ಲ ಹಗುರವಾಗಿ ಮಾತಾಡ್ತಾ ಇದ್ರು. ಈಗ ಡೆಲ್ಲಿಯಲ್ಲಿ ಏನಾಗ್ತಾ ಇದೆ? ಡೆಲ್ಲಿಯಲ್ಲಿ ನಮ್ಮನ್ನೇ ಕಾಪಿ ಮಾಡ್ತಾ ಇರೋದು ಬಿಜೆಪಿಯವರು. ಮಾಡ್ಕೊಳ್ಳಿ, ನಮಗೇನಂತ, ಬಡವರಿಗೆ ಸಹಕಾರ ಮಾಡ್ತಾರೆ ಅಂದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ನೀವು ಖಂಡಮ್ ಮಾಡಿದ್ರಲ್ಲ, ಇವತ್ತವರೆಗೂ ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇವತ್ತು ಎಷ್ಟೇ ಕಷ್ಟ ಆದ್ರೂ ಕೂಡ ನಿಮ್ಮ ಮನೆ ಬೆಳಕು, ಬಡವ್ರ ಮನೆ ಬೆಳಕು ಹಾಕ್ತಾ ಇದೆ. ಬಡವರಿಗೆ ಹೊಟ್ಟೆಗೆ 10 ಕೆಜಿ 5 ಕೆಜಿ ಅಕ್ಕಿ ಮತ್ತೆ ಉಳ್ಕಿದ್ದು ದುಡ್ಡು ಒಂದು ದಿವಸ ಒಂದು ಹೆಚ್ಚು ಕಮ್ಮಿ ಡೇಟ್ ಹೆಚ್ಚು ಕಮ್ಮಿ ಆದ್ರೂ ಸಾಕು, ಇವರೇನು ಒದರ್ತಾರ ಹಂಗೆ. ಮತ್ತೆ 2,000 ರೂಪಾಯಿ ಗೃಹಲಕ್ಷ್ಮಿಗೆ ಕೊಡ್ತಾ ಇದೀವಿ. ಮತ್ತೆ ಹೆಣ್ಣುಮಕ್ಕಳು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಹೊಸ ಬಸ್ ಬರ್ತಾ ಇದಾವೆ. ಮುಂಚೆ ಹಿಂದಿನ ಸರ್ಕಾರದವ್ರು 3.5 ವರ್ಷಕ್ಕೆ ಒಂದು ಬಸ್ ತಗೊಂಡಿದ್ರನ್ರಿ. ನನ್ನ ಕ್ಷೇತ್ರಕ್ಕೆ ನಾನು 100 ಬಸ್ಸಲ್ಲಿ ಸುಮಾರು 62-63 ಬಸ್ ಬಂದಿದೆ ಆಗಲೇ. ಇನ್ನು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಮಾತಾಡಿದಾಗ ಯಾರಿಗೆ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರಾಮಲಿಂಗ ರೆಡ್ಡಿ ಅವರಿಗೆ, ಇಲ್ಲ ಮತ್ತೆ ಇನ್ನೊಂದು ತಿಂಗಳೊಳಗೆ ಇನ್ನೂ 34 ಬಸ್ ಏನು ಬರಬೇಕು ನಿಮಗೆ ಕೊಡ್ತೀವಿ ಅಂತೇಳಿ. ಇಂಥ ಕಾನ್ಫಿಡೆನ್ಸ್ ಕೊಡಬೇಕೆ ಹೊರತು ಕೂತ್ಕೊಂಡು ಏನೋ ಬೇಜವಾಬ್ದಾರಿತನ, ಸೌತ್ ಇಂಡಿಯನ್ ಸ್ಟೇಟ್ಸ್ ಅಂದ್ರೆ ಒಂದು ಹಗುರವಾಗಿ ನೋಡ್ತಕ್ಕಂಥ ಒಂದು ಧೋರಣೆ ಏನಿದೆ